ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಚಾರ, ಇವತ್ತಿನ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು KSRTCಗೆ ಆಲ್ರೆಡಿ ಡ್ಯೂಟಿ ಮಾಡ್ತಾ ಇದ್ದೀರಾ, ಸೆಲೆಕ್ಷನ್ ಆಗಿಬಿಟ್ಟು ಅವ್ರ ಕಷ್ಟಗಳನ್ನ ಹೇಳೋಂಥದ್ದು. ಯಾರ್ಯಾರು NWRTCಗೆ ಸೆಲೆಕ್ಷನ್ ಆಗಿ ಡ್ಯೂಟಿ ಮಾಡ್ತಾಯಿದ್ದೀರಾ ಅವ್ರ ಕಷ್ಟಗಳನ್ನ ಹೇಳೋಂಥದ್ದು. ಏನಪ್ಪ ಅವರ ಕಷ್ಟಗಳು ಅಂತ ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಒಬ್ಬರು ಪಾಪ ತುಂಬ ಕಷ್ಟಪಡ್ತಾಯಿದ್ದಾರೆ, ಹೇಳ್ಕೊತಾ ಇಲ್ಲ ಅಷ್ಟೇ. ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಓಕೆನಾ ಸ್ನೇಹಿತರೆ? NWRTCಗೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ, ಮೊದಲು NWRTCಯಿಂದನೇ ಶುರು ಮಾಡೋಣ. ಓಕೆ, NWRTCಗೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅವ್ರದ್ದಂತೂ ತುಂಬ ಅವ್ರ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಹೇರಳವಾದ ಸ್ಥಿತಿ. ಅವ್ರಿಗೆಲ್ಲ ಒಂದು ಕಿವಿ ಮಾತು ಹೇಳೋಕ್ಕೂ ಇಷ್ಟಪಡ್ತೀನಿ ನಾನು, ಅರ್ಥ ಆಯ್ತಾ? ಏನಕ್ಕೆ ಅಂತ ಹೇಳಿದ್ರೆ ಅವರೆಲ್ಲ ಹಾವೇರಿ ಅಥವಾ ಬೆಳಗಾಂ ಆಗ್ಬೋದು, ಹಾವೇರಿ, ರಾಣಿಬೆನ್ನೂರು, ಈ ಕಡೆ ಸಿರ್ಸಿ, ಉತ್ತರ ಕನ್ನಡ ಎಲ್ಲ ಸೆಲೆಕ್ಷನ್ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ ಡ್ರೈವರ್ ಡ್ಯೂಟಿ, ತುಂಬ ಲಾಂಗ್ಗಳು ಡ್ಯೂಟಿ ಆಗ್ತಾಯಿದ್ದಾರೆ. ಡ್ಯೂಟಿಗಳಕ್ಕೆ ಕೊಡ್ತಾ ಇಲ್ಲ, ಡ್ಯೂಟಿಗಳು ಸಿಗ್ತಾ ಇಲ್ಲ ಅವ್ರಿಗೆ. ಎಲ್ಲ ಡಿಪೋಲು ಎಕ್ಸಸ್ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ಇವತ್ತೊಂದು ದಿನ ಕೊಟ್ಟರೆ ಸ್ನೇಹಿತರೆ, ನಾಳೆ ಡ್ಯೂಟಿನೇ ಇಲ್ಲ, ನಾಡ್ದು ಡ್ಯೂಟಿನೇ ಇಲ್ಲ. ಇರಪ್ಪ ಸೀನಿಯರ್ಸ್ ಅವ್ರು ಇದ್ದಾರೆ, ಅವರು ಮುಗಿಲಿ, ಅವ್ರು ಯಾರು ಇಳೀಲಿ, ರಿಲೀವ್ ಆಗೋರು ಇದ್ದಾರಪ್ಪ, ಟ್ರಾನ್ಸ್ಫರ್ ತಗೊಂಡಿರಿದ್ದಾರೆ, ಅವರೆಲ್ಲ ರಿಲೀವ್ ಆಗಲಿ, ನಿಮ್ಗೆ ಕಂಟಿನ್ಯೂ ಡ್ಯೂಟಿ ಕೊಡ್ತೀವಿ, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೋತಾ ಇರಿ. ಯಾರು ಹೇಳ್ತಿರೋದು? NWRTCಲಿ ಡಿಪೋಗಳಲ್ಲಿ ಬರ್ತಿರೋವಂಥ ಮಾತಿದು. NWRTCಗೆ ಯಾರು ಡ್ರೈವರ್ ಹುದ್ದೆಗೆ ಸೆಲೆಕ್ಷನ್ ಆಗೋರೆ ನೋಡಿ ಸ್ನೇಹಿತರೆ. ಓಕೆ, ಅವರು ತುಂಬ ಕಷ್ಟಪಡ್ತಿದ್ದಾರೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾರು ಕೂಡ ಬಲವಂತದಿಂದ ಡ್ಯೂಟಿ ಮಾಡೋಕ್ಕೆ ಹೋಗ್ಬಿಡಿ. ನೀವೆಲ್ಲ ಏನು ವಿಚಾರ ಇಟ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ನೀವೆಲ್ಲ ಒಂದು ಮನೆ ಸ್ಥಿತಿ ಅಂತ ಹೇಳಿದ್ರೆ ಹೆಂಗಾರು ಹಾಳಾಗೋಗ್ಲಿ ಸ್ನೇಹಿತರೆ. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ಕೊಂಡಿರ್ತೀರ ನನ್ನ ಜಾಬ್ ಆಯಿತು ಅಂತವ, ಯೂನಿಫಾರ್ಮ್ ಮೇಲೆ ತೋರಿಸಿರ್ತೀರ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ, ಊರವ್ರಿಗೆ ಗೊತ್ತಾಗಿರ್ತದೆ, ನಿಮ್ಮ ನೆಂಟರುಗಳು ಗೊತ್ತಾಗಿರ್ತದೆ ನನ್ನ ಡ್ಯೂಟಿ ಆಯ್ತಪ್ಪ. ನೀವು NWA ಸೆಲೆಕ್ಷನ್ ಆಗಿರ್ತೀರಾ, KSRTC ಸೆಲೆಕ್ಷನ್ ಆಯಿತು ಅಂತ ನೀವು ಬಿಲ್ಡಪ್ ಕೊಟ್ಕೊಂಡಿರ್ತೀರ, ಪಾಪ ಏನೋ ಹೇಳ್ಕೊಳ್ಳಿ. ಬಟ್ಟು ನೀವು ಮಾಡಿ ಡ್ಯೂಟಿಯ ನಿಮ್ಗೇನಾದ್ರು ಕನ್ಫರ್ಮ್ ಆಗಿ ಇಲ್ಲ ಸರ್ ನಾನು ಇದರಲ್ಲೇ ನೆಲೆ ಇರ್ತೀನಿ, ನಾನು ರಿಟೈರ್ಡ್ ಆಗೋ ತನಕ 60 ವರ್ಷದ ತನಕ ಇದರಲ್ಲೇ ನಾನು ಡ್ಯೂಟಿ ಮಾಡ್ತೀನಿ NWRTC ಅನ್ನಂಗಿದ್ರೆ ಮಾಡಿ. ಇಲ್ಲಾಂದರೆ ದಯವಿಟ್ಟು ನೀವು ಒತ್ತಡ ಜೀವನಕ್ಕೆ ಯಾರ್ದೋ ಒಂದು ಚಾಲೆಂಜಿಂಗ್ಗೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ, ಗೊತ್ತಾಯ್ತಾ? ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಮನೆ ಬಿಟ್ಟು ಹೋಗಿದ್ದೀರಾ, ನಿಮಗೆ ಮದುವೆ ಆಗಿದೆ, ಮಕ್ಕಳಿದ್ದಾವೆ, ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಮನೆ ಕಡೆ ಜಮೀನು ನೋಡೋರು ಇರೋಲ್ಲ, ಗೊತ್ತಾಯ್ತಾ? ನೀವು ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಡ್ಯೂಟಿ ಮಾಡಬೇಕು ಸ್ನೇಹಿತರೆ. NWRTCಲಿ KSRTCಗೂ ಬರ್ತೀನಿ, ಮೊದಲು NWRTC ಮುಗಿಲಿ. ಯಾರ್ಯಾರು ಈ ಕಡೆ ಭಾಗದಿಂದ ಆ ಕಡೆಗೆ ಹೋಗಿದ್ದೀರಾ, ದಕ್ಷಿಣ ಭಾಗದಿಂದ ಯಾರು ಉತ್ತರ ಭಾಗಕ್ಕೆ ಹೋಗಿ ಡ್ಯೂಟಿ ಮಾಡ್ತಾಯಿದ್ದೀರಾ ಸ್ನೇಹಿತರೆ, ನೀವೆಲ್ಲ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ಡ್ಯೂಟಿ ಮಾಡಿ. ಇಲ್ಲ ನಾನು 60 ವರ್ಷ ತನಕ ಇದರಲ್ಲೇ ಡ್ಯೂಟಿ ಮಾಡ್ತೀನಿ, ಏನೇ ಆದ್ರೂ ಇದರಲ್ಲೇ ಡ್ಯೂಟಿ ಮಾಡ್ತೀನಿ ಅನ್ನಂಗಿದ್ರೆ ಮಾಡಿ. ಇಲ್ಲ ಒಂದು 6 ತಿಂಗಳು ಮಾಡೋಯ್ತೀನಿ, 1 ವರ್ಷ ಮಾಡೋಯ್ತೀನಿ ಅನ್ನಂಗಿದ್ರೆ ನಿಮ್ಮದು ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಎಲ್ಲ ಪ್ರತಿಯೊಂದು ವೇಸ್ಟ್ ಆಗಿಬಿಡ್ತದೆ. ಟೈಮು ವೇಸ್ಟು, ಮನಿ ಪೂರ್ತಿ ಲೆಕ್ಕದಲ್ಲಿ ವೇಸ್ಟ್ ಆಗಿಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ಕು ಟ್ರೈನಿಂಗ್ ಪೀರಿಯಡಲ್ಲಿ 1 ವರ್ಷದ ಅವಧಿ ಟ್ರೈನಿಂಗ್ ಪೀರಿಯಡ್ ಅಂತ ಏನಿದೆ, ಪ್ರೊಫೆಷನಲ್ ಪೀರಿಯಡ್ ಅಂತ ಏನಿದೆಯೋ, ಬೇಸಿಕ್ ನಿಮಗೆ 14,000 ಸಿಗುತ್ತೆ. ಅದು ನಿಮ್ಮ ತಲೆಯಲ್ಲಿರಲಿ ಸ್ನೇಹಿತರೆ, ನಿಮ್ಮ ಗಮನದಲ್ಲಿರಲಿ. ಬೇಸಿಕ್ಕು ನಿಮ್ಗೆ 14,000 ಅಂತ ಹೇಳಿದ್ರೆ OT ಚಾರ್ಜ್ ನಿಮಗೆ ಈಗ ಹೊಸ್ದಾಗಿ ನೀವು ಅಪಾಯಿಂಟ್ ಆಗಿರೋದ್ರಿಂದ, ನಿಮಗೆ ಏನಂದ್ರೆ 100 ರೂಪಾಯಿ ಸಿಗ್ಬೋದಾ OT 1 ಅವರ್ಗೆ ಅಷ್ಟೇ. ಇಲ್ಲ 100-120 ರೂಪಾಯಿ ಸಿಗ್ಬೋದು, ಇಲ್ಲ 100 ರೂಪಾಯಿ ಸಿಗ್ಬೋದು, ಅದು ಸರಿಯಾಗಿ ನನಗೆ ಗೊತ್ತಿಲ್ಲ. ಏನೊಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು, ಇಲ್ಲ ಜಾಸ್ತಿನೇ ಹೇಳ್ತಿರ್ಬೋದು. ನಾನು ಒಂದು ಅವರೇಜ್ 100 ರೂಪಾಯಿ ಅಂತ ಹೇಳ್ಕೊಡೋಣ. ಎಷ್ಟು ಜನಕ್ಕೆ OT ಸಿಗ್ತಾ ಇದೆ? 14,000 ಪ್ಲಸ್ OT ಎಷ್ಟು ಒಂದು ದಿನಕ್ಕೆ ಏನು 1 ಅವರ್ ಸಿಗುತ್ತಾ, 2 ಅವರ್ ಸಿಗುತ್ತಾ? 200 ರೂಪಾಯಿ. ಸೀನಿಯರ್ಗಳಿಗೆ OT ಕೊಡ್ತಾಯಿಲ್ಲ, KSRTCಲೇ ಕೊಡ್ತಾಯಿಲ್ಲ. ಏನಕ್ಕೆ ಅಂತಿಲ್ಲ, ಅವ್ರಿಗೆಲ್ಲ ಸೀನಿಯರಿಟಿ ಮೇಲೆ OT ಇರೋದ್ರಿಂದ OT ಚಾರ್ಜು ಸೀನಿಯರಿಟಿ ಮೇಲೆ ಜಾಸ್ತಿ ಆಗುತ್ತೆ, ಅರ್ಥ ಆಯ್ತಾ? ಹಾಗಾಗಿ ಈ ಧರ್ಮಸ್ಥಳ ಡಿಪೋಗಳು, ಈ ಕಡೆ ಪುತ್ತೂರು ಡಿಪೋಗಳಲ್ಲಿ ಸೀನಿಯರ್ಸ್ಗಳಿಗೆ OTಗಳು ಕೊಡ್ತಾಯಿಲ್ಲ. ಯಾಕೆ 300 ರೂಪಾಯಿ OT ಚಾರ್ಜ್ ಕೊಡ್ಬೇಕಾಗಿದೆ ಅಂತ. ಈಗ ಯಾರು ಹೊಸ್ದಾಗಿ ಅಪಾಯಿಂಟ್ ಆಗೋರೆ ಸ್ನೇಹಿತರೆ, ಅವ್ರಿಗೆ OT ಚಾರ್ಜ್ ಕೊಡ್ತಾವ್ರೆ. ಯಾಕೆಂದ್ರೆ ಕಡಿಮೆ ಬೀಳ್ತದಲ್ಲ ನೋಡಿ, 100 ರೂಪಾಯಿ 110 ರೂಪಾಯಿ. ಇವರು ಮಾಡ್ಕೊಂಬರಲಿ ಬಿಡಿ, ಇಲಾಖೆಗೆ ದುಡ್ಡು ಉಳಿತಾಯ ಆಯ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ.
NW ಆದ್ರೂ ಅಷ್ಟೇ, ಅವ್ರಿಗೆ ಕೆಲವ್ರಿಗೆ ಓಟಿ ಕೊಡ್ತಾಯಿಲ್ಲ, ಓಟಿ ಕೊಡ್ತಾವ್ರೆ 100 ರೂಪಾಯಿಗೋಸ್ಕರ, ಡ್ಯೂಟಿನೇ ಕೊಡ್ತಾಯಿಲ್ಲ. ಕೊಟ್ಟರೆ ಓಟಿಗಳು ಕೊಡ್ತಾವ್ರೆ, ಪುಣೆ ಕಳಿಸೋದು, ಪಾಪ ಅವ್ರು ಡ್ರೈವಿಂಗೇ ಬರಲ್ಲ, ಎಲ್ಲೆಲ್ಲೋ ದೂರ ಕಳಿಸೋದು, ಹಂಗೆಲ್ಲ ಮಾಡ್ತಾವ್ರೆ, ಗೊತ್ತಾಯ್ತಾ. ಪ್ಲಸ್ 14,000 ಪ್ಲಸ್ ನಿಮ್ಗೆ ಓಟಿ ದುಡ್ಡು ಎಷ್ಟು ಬರ್ಬೋದು ತಿಂಗಳಿಗೆ? ನೀವು ಇನ್ಸೆಂಟಿವ್ ದುಡ್ಡಂತೂ ಅಲ್ಲಿ ನೀವು ನಿಮ್ಮ ಕಂಡಕ್ಟ್ರು ಅಲ್ಲಿ ಏನಾದರೂ ದುಡ್ಡು ಕಟ್ಟಕ್ಕೆ ಹೋಗ್ತಾನಲ್ಲ ಡ್ಯೂಟಿ ಇಳಿದ್ಮೇಲೆ, ಅಲ್ಲೇ ನಿಮ್ಗೆ ಇನ್ಸೆಂಟಿವ್ ದುಡ್ಡ ಕಟ್ ಕಳಿಸ್ತಾನೆ. ಏನೊಂದು 100 ರೂಪಾಯಿ ಕೊಡ್ಬೋದಾ ನಿಮಗೆ? ಊಟದ ಖರ್ಚಿಗೆ ಊಟಗೀಟ ಮಾಡ್ಕೊತವ, ನಿಮ್ಗೆ ಊಟದಲ್ಲಿ ಹೆಂಗೋ ಖರ್ಚಾಯ್ತದೆ, ಅರ್ಥ ಆಯ್ತಾ. ನಿಮ್ಗೆ ಊಟದ ಚಾರ್ಜು ಅಲ್ಲಿ ಇನ್ಸೆಂಟಿವಲ್ಲಿ ಅಲ್ಲೇ ಕ್ಲಿಯರ್ ಆಗ್ತದೆ. ಇವಾಗ ನೀವು ಬರೋದೆಷ್ಟು ಬೇಸಿಕ್ 14,000 ಪ್ಲಸ್ಸು ಓಟಿ ಚಾರ್ಜ್ ಒಂದು ಸ್ವಲ್ಪ ಒಂದು 2,500 3,000 ಸೇರಿ ಸಿಗ್ಬೋದು. 14, 15, 16, 17 ನೀವೆಷ್ಟು ಕಷ್ಟಪಡ್ತಿದ್ದೀರಾ, ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ, ಎಷ್ಟು ಕಿಲೋಮೀಟ್ರ್ ಗಾಡಿ ಓಡಿಸ್ತಿದ್ದೀರಾ, ಅದೆಲ್ಲ ಕೌಂಟ್ ಆಗಬೇಕಲ್ವಾ. ಹಾಗಾಗಿ ಯಾವುದೇ ರೀತಿಯಲ್ಲಿ ನೀವು ಯೋಚನೆ ಮಾಡಿ, ಒಂದು ದೃಢ ನಿರ್ಧಾರ ಮಾಡಿ ಡ್ಯೂಟಿ ಮಾಡಿ. 6 ತಿಂಗಳು ಬಿಟ್ಟು ಬರ್ತೀನಿ ಸರ್, 1 ವರ್ಷ ಬಿಟ್ಟು ಬರ್ತೀನಿ ಸರ್, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಿಟ್ಟು ಬರೋಂಗಿದ್ರೆ ಇವತ್ತೇ ಬಿಟ್ಟು ಬನ್ನಿ. ಬಿಟ್ಟು ಬರೋಂಗಿದ್ರೆ ಸ್ನೇಹಿತರೆ ಇವತ್ತೇ ಬಿಟ್ಟು ಬನ್ನಿ. ಏನಕ್ಕೆ ಅಂತ ಹೇಳಿದ್ರೆ ಬೇರೆಯವ್ರಿಗಾದ್ರೂ ಪಾಪ ಉತ್ತರ ಕರ್ನಾಟಕದ ಹುಡುಗರು ತುಂಬ ಜನ ಇದಕ್ಕಾಗೇನೆ ಶ್ರಮ ಪಡ್ಕೊಂಡು ಕಾಯ್ತಾ ಕುಂತವ್ರೆ, NW ಡ್ರೈವರ್ ಆಗಲೇಬೇಕು ಅಂತ. ಯಾಕಂದರೆ ಅವ್ರ ಕಡೆಯವರು ಆ ಕಡೆಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಅವರು ಎಷ್ಟೇ ದೂರ ಕೊಟ್ಟರು ಮಾಡೇ ಮಾಡ್ತಾರೆ. ಯಾಕೆಂದರೆ ಪಾಪ ಅವ್ರ ಭಾಗ ಆಗಿದೆ, ಅದು ಮಾಡೇ ಮಾಡ್ತಾರೆ. ಈ ಕಡೆಯವ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಬರೋದಾಗಲಿ ಏನೇ ಆಗಲಿ ಮಾಡ್ಕೊಬೇಡ. ಗೊತ್ತು, ನನಗೂ ಒತ್ತಡ ಇದೆ, ಪ್ರೆಷರ್ ಇದೆ. ನೀವು ಊರಿಗೆ ಹೇಳ್ಕೊಂಡಿದ್ದೀರಾ, ಮನೆಗೆ ಹೇಳ್ಕೊಂಡಿರ್ತೀರಾ, ಈಗ ಬಿಟ್ಟು ಬರೋಕ್ಕಾಗಲ್ಲ, ನಿಮಗೆ ಮಾನ ಮರ್ಯಾದೆ ಪ್ರಶ್ನೆ. ಆದರೆ ಕುತ್ತಿಗೆಗೆ ಬಂದಿದೆ, ನಿಮ್ಮ ಜೀವನ ಕುತ್ತಿಗೆಗೆ ಬಂದಿದೆ, ನಿಮಗೆ ಕಮಿಟ್ಮೆಂಟು ಬೇರೆ ಥರ ಇದೆ. ನನಗೆ ಫ್ಯಾಮಿಲಿ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ ಸರ್, ತುಂಬ ಸೆಂಟಿಮೆಂಟಲ್ ಇದ್ದೀನಿ, ನನಗೆ ಡ್ಯೂಟಿನೇ ಮಾಡೋಕ್ಕಾಗ್ತಾಯಿಲ್ಲ ಸರ್, ನನಗೆ ಡ್ಯೂಟಿ ಆಗ್ತಾಯಿಲ್ಲ, ನಾನು ಬೇಕಾದ್ರೆ ಸತ್ತೋಗ್ಬಿಡ್ತೀನಿ, ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಂದುಬಿಡಿ ಸ್ನೇಹಿತರೆ. ಅಷ್ಟು ಒತ್ತಡ ಇದ್ದರೆ, ನಿಮಗೆ ಪ್ರೆಷರ್ ಇದ್ದರೆ ಡ್ಯೂಟಿಲಿ, ಇಲ್ಲ ಸರ್ ನನಗೆ ಈಗ ಉತ್ತರ ಕರ್ನಾಟಕ ಅಡ್ಜಸ್ಟ್ ಆಗಲ್ಲ ಸರ್, ನನಗೆ ಊಟ ತಿಂಡಿ ಅಡ್ಜಸ್ಟ್ ಆಗಲ್ಲ, ನನಗೆ ಡ್ಯೂಟಿ ಅಡ್ಜಸ್ಟ್ ಆಗಲ್ಲ, ಬಸ್ಗಳು ಅಡ್ಜಸ್ಟ್ ಆಗಲ್ಲ, ಡಿಪೋ ಅಡ್ಜಸ್ಟ್ ಆಗಲ್ಲ, ನನಗೆ ಫ್ಯಾಮಿಲಿ ಬಿಟ್ಟಿರೋಕ್ಕಾಗಲ್ಲ, ಅರ್ಥ ಆಯ್ತಾ. ಈ ಥರ ನಿಮ್ದು ಏನಾದರೂ ಇದ್ದರೆ ದಯವಿಟ್ಟು ಬಿಟ್ಟು ಬನ್ನಿ, ಇವತ್ತೇ ಬಿಟ್ಟು ಬನ್ನಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಒತ್ತಡ ಜೀವನದಲ್ಲಿ ನೀವೇನಾದ್ರು ಡ್ಯೂಟಿ ಮಾಡಿದ್ರೆ 10 ವರ್ಷ ಬರೋನು 5 ವರ್ಷವೂ ಬರೋಲ್ಲ ನೀವು, ಅರ್ಥ ಆಯ್ತಾ. 2 ವರ್ಷ ಬರೋದಕ್ಕೆ ನೀವು ನಿಂತೋಗ್ಬಿಟ್ಟಿರ್ತಾರೆ. ಯಾಕೆಂದರೆ ನೀವು ಏನೋ ಬೇರೆ ಜನಗಳಿಗೋಸ್ಕರ ಬದುಕಬೇಡಿ. ಇಲ್ಲಿ ನಿಮ್ಮೂರಲ್ಲಿ ಏನು ಅನ್ಕೋತಾರ, ನಿಮ್ಮೂರೆಲ್ಲ ಬಿಲ್ಡಪ್ ಕೊಟ್ಟಿರ್ತೀರ, YV ಆಯಿತು, KSRTC ಆಯಿತು ಅಂತ. ಇವಾಗ ಬಿಟ್ಟು ಬಂದರೆ ನಿಮಗೆ ಮಾನ ಮರ್ಯಾದೆ ಪ್ರಶ್ನೆ, ಎಲ್ಲ ಆಡ್ಕೋತಾರೋ ಅಂತ ಆ ಥರ ಯೋಚನೆ ಮಾಡಿದ್ರೆ ನಿಮ್ಮ ಜೀವ ನೀವೇ ಕಳ್ಕೊಬಿಡ್ತೀರಾ ಸ್ನೇಹಿತರೆ, ನಿಮ್ಮ ಜೀವ ನೀವೇ ಕಳ್ಕೊತೀರಾ. ಹಾಗಾಗಿ ಇವತ್ತೇ ದೃಢ ನಿರ್ಧಾರ ಮಾಡಿ, ಇವತ್ತೇ ನಾನು ಮಾಡ್ತೀನಿ, ಉಳಿತೀನೋ ಅಳಿತೀನ, ಮಾಡೋಂಗಿದ್ರೆ ಮಾಡಿ ಕಂಪ್ಲೀಟಾಗಿ ಅಲ್ಲೇ 60 ವರ್ಷ, ಇಲ್ಲಾಂದರೆ ಬಿಟ್ಟು ಬರ್ತಾಯಿರಿ. ಒತ್ತಡ ಜೀವನದಲ್ಲಿ ಮಾಡೋಕ್ಕೆ ಹೋದರೆ ನೀವು ಚೆನ್ನಾಗಿರಲ್ಲ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರಲ್ಲ. ಬರ್ಕೊಡ್ತೀನಿ ನಾನು ಬಾಂಡ್ ಪೇಪರ್ ಮೇಲೆ, ಅದರಲ್ಲಿ ಏನಿಲ್ಲ, ಮುಲಾಜಿಲ್ಲ. ಹಾಗಾಗಿ ದಯವಿಟ್ಟು ಯಾಕೆಂದರೆ ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಉತ್ತರ ಕರ್ನಾಟಕದ ಹುಡುಗರು, ನಮ್ಮ ಕರ್ನಾಟಕದ ಹುಡುಗರೆಲ್ಲ ಚೆನ್ನಾಗಿರಬೇಕು, ಉತ್ತರ ಕರ್ನಾಟಕದವ್ರು ಚೆನ್ನಾಗಿರಬೇಕು, ನಮ್ಮ ದಕ್ಷಿಣ ಕನ್ನಡದವರು ಚೆನ್ನಾಗಿರಬೇಕು, ಅರ್ಥ ಆಯ್ತಾ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳಿಗೆ ಹೇಳೋದೊಂದೇ, ಇಲ್ಲ ಸರ್ ನನಗೆ ಅವಶ್ಯಕತೆ ಇದೆ, ನಾನು ಮಾಡೇ ಮಾಡ್ತೀನಿ, ನಾನು 60 ರಿಟೈರ್ಮೆಂಟ್ ತನಕ ನಾನು ಇಲ್ಲೇ ಮಾಡ್ತೀನಿ ನನಗಿದ್ರೆ. ನೀವೆಲ್ಲ ಇಲ್ಲಿ ಪಾಪ ಎಲಿಜಿಬಲ್ಲೇ ಆಗಿಲ್ಲ 30, ಅವರೆಲ್ಲ ಮಾಡಿ ತೊಂದರೆ ಇಲ್ಲ, ಕೆಲಸ ಮಾಡ್ಬೋದು. ಬೇಸಿಕ್ಕು ನಿಮಗೆ ಸರ್ವಿಸ್ ಆದಂಗೆ ಬೇಸಿಕ್ ಹೋಗ್ತಾ ಇರುತ್ತೆ. ನಿಮ್ಗೆ ಏನು HRA TAD ಎಲ್ಲ ಬರುತ್ತೆ, ಓಕೆ, ಅದು ಸತ್ಯ. ಈಗ ನೆಕ್ಸ್ಟ್ ನಿಮ್ಗೆ 20-22 ಸಾವಿರ ಬೇಸಿಕ್ ಆಗುತ್ತೆ, ಪ್ಲಸ್ ಇನ್ಸೆಂಟಿವ್ ಎಲ್ಲ, ಇದು OT ಚಾರ್ಜ್ ಎಲ್ಲ ನಿಮ್ಗೆ ಜಾಸ್ತಿ ಆಗುತ್ತೆ 1 ವರ್ಷ ಆದಮೇಲೆ. ಒಂದು 26 ತನಕ ತೊಗೋಬೋದು 1 ವರ್ಷ ಆದಮೇಲೆ ಸ್ನೇಹಿತರೆ, ಅದಂತೂ ಸತ್ಯ. ಬಟ್ಟು ನೀವು ಉಳಿತೀನಿ ಅಂತ ಹೇಳಿದ್ರೆ, ಇಲ್ಲ ಸರ್ ನಾನು ರಿಟೈರ್ಮೆಂಟ್ ತನಕ ಇಲ್ಲೇ ಇರ್ತೀನಿ, ಪರವಾಗಿಲ್ಲ ಸರ್ ಅಂತ ನನಗೆ ಇದಕ್ಕೆ ಆ ಥರ ದೃಢ ಸಂಕಲ್ಪ ಮೈ ಸ್ಟ್ರಾಂಗ್ ಮಾಡ್ಕೊಂಡಿದ್ರೆ ಮಾಡಿ, ಖಂಡಿತ ಸಕ್ಸಸ್ ಆಗೇ ಆಗ್ತಾರೆ ಜೀವನದಲ್ಲಿ. ಇಲ್ಲ ಸರ್ ನಾನು ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ಅಲ್ಲೊಂದು 2 ದಿನ ಮಾಡೋದು ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟು, ಮನಿ ವೇಸ್ಟು, ಎನರ್ಜಿ ವೇಸ್ಟು, ಫ್ಯಾಮಿಲಿಗೆ ಎಲ್ಲ ವೇಸ್ಟು. ಬಿಡೋಂಗಿದ್ರೆ ಇವತ್ತೇ ಬಿಡಿ, ಇಲ್ಲ 60 ವರ್ಷ ರಿಟೈರ್ಮೆಂಟ್ ತನಕ ಮಾಡಿ, ಅರ್ಥ ಆಯ್ತಾ. ಇನ್ ಕೇಸು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸಲ್ಲಿ ಹೋಗಿರೋಂಥ ಅಭ್ಯರ್ಥಿಗಳು ಏನಾದ್ರು ಸೆಕೆಂಡ್ ಲಿಸ್ಟಲ್ಲಿ ಈ ಕಡೆ ಆದರೆ ಈ ಕಡೆಗೆ ಬಂದು ಈ ಕಡೆ ಡ್ಯೂಟಿ ಮಾಡಿ, ಆ ಕಡೆಗೆ ಹೋಗೋರು ಆ ಕಡೆಗೆ ಹೋಗಿ ಡ್ಯೂಟಿ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಆಮೇಲೆ KSRTC ಬರ್ತೀನಿ ಇವಾಗ ಸ್ನೇಹಿತರೆ. KSRTCಲಿ ಇವಾಗ ಯಾರು ಧರ್ಮಸ್ಥಳ, ಪುತ್ತೂರು, ಪುತ್ತೂರು ವಿಭಾಗ, ಮಂಗಳೂರು ವಿಭಾಗ ಯಾರ್ಯಾರು ತಗೊಂಡು ಡ್ಯೂಟಿ ಮಾಡ್ತಾಯಿದ್ದೀರಾ, ಯಾರೇ ಆಗಲಿ, ಈ ಕಡೆಗೆ ಮೈಸೂರು ಭಾಗದನೇ ಆಗಲಿ, ಈ ನೀವು ಉತ್ತರ ಕರ್ನಾಟಕದಿಂದ ಯಾರು ಬಂದು 400-500 ಕಿಲೋಮೀಟ್ರ್ ಬಂದು ಡ್ಯೂಟಿ ಮಾಡ್ತಾಯಿದ್ದೀರಾ ಸ್ನೇಹಿತರೆ, ನಿಮಗೆಲ್ಲ ನಾನು ಹೇಳ್ತಿರೋದು ಒಂದೇ, ದಯವಿಟ್ಟು ಸೆಕೆಂಡ್ ಲಿಸ್ಟ್ ಆದರೆ ನೀವು ಆ ಕಡೆಗೆ ಹೋಗಿ. ಏನಕ್ಕೆ ಗೊತ್ತಾ, ತುಂಬ ನರಕದಲ್ಲಿ ಜೀವನ ಮಾಡ್ತೀರಾ ನೀವು. ಬರೆದು ಕೊಡ್ತೀನಿ ಬಾಂಡ್ ಪೇಪರ್ ಮೇಲೆ, ಸುಲಭ ಅಲ್ಲ. 400-500 ಕಿಲೋಮೀಟ್ರ್ ಬಂದು ಇದನ್ನು ಪೊಲೀಸ್ ಕೆಲಸ ಅಲ್ಲ ನಿಮಗೆ. ಕ್ವಾರ್ಟರ್ಸ್ ಕೊಟ್ಟು ಬರಪ್ಪ ಡ್ರಿಲ್ ಮಾಡು, ಹೋಗಿ ಮನೇಲಿ ಮಕ್ಕೋ ಅನ್ನೋಕ್ಕೆ
ಕೆಳಗಡೆ ನಿಮಗೆ ಪವರ್ ಇರಬೇಕು, ಕೆಳಗಡೆ ಹರಿತದಿಲ್ಲ ಅಂದರೆ. ನಾನು ಕಾಮನಾಗಿ ಹೇಳ್ತಾ ಇದ್ದೀನಿ, ಏಕೆಂದರೆ ನೀವೇ ನೋಡ್ತಾರೆ ಎಷ್ಟು ಲಾಂಗ್ ಕೊಡ್ತಾವ್ರೆ ಏನು ಅಂತವ. ಆಮೇಲೆ ಇನ್ನೊಂದು ಹೇಳಿ, ನೀವು ಯಾರ್ಯಾರು ಹುಡುಗರು ಇವಾಗ ಫಿಟ್ ಆಗಿದ್ದೀರಾ ನೀವೆಲ್ಲ ಇವಾಗಲೇ ಫೋಟೋ ಹೊಡೆದು ಫ್ರೈ ಮಾಡಿ ಇಟ್ಕೊಳ್ಳಿ. ನೋಡ್ರಪ್ಪ, ನಾನು 2025 ಇಷ್ಟು ಹ್ಯಾಂಡ್ಸಮ್ ಆಗಿದೆ, ಇಷ್ಟು ಫಿಟ್ ಆಗಿದೆ ಅಂತ ಇವಾಗಲೇ ಒಂದು ಫ್ರೈ ಮಾಡಿ ಇಟ್ಕೊಳ್ಳಿ. ಇನ್ನೊಂದು 2 ವರ್ಷ ಆದಮೇಲೆ ನಿಮ್ಮ ಮನೆಯವರೇ ನಿಮ್ಮನ್ನು ಕಂಡುಹಿಡಿಯೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಮನೆಯವರೇ ನಿಮ್ಮನ್ನು ಏನಪ್ಪ ಹಿಂಗಾಗ್ಬಿಟ್ಟವನು, ಪೇಷಂಟ್ ಥರ ಆಗ್ಬಿಟ್ಟವನೇ, ಇಲ್ಲೆಲ್ಲ ನೊರೆ ಬಂದ್ಬಿಟ್ಟಿದೆ, ತಲೆಯೆಲ್ಲ ಉತ್ತೋಗ್ಬಿಟ್ಟಿದೆ, ಪೇಷಂಟ್ ಹೊಟ್ಟೆ ಡುಮ್ಮನಂಗೆ ಅವನೇ, ಕೈ ಕಲ್ಸಣ್ಣ ಹೊಟ್ಟೆ ಡುಮ್ಮಣ್ಣ ಹಿಂಗಾಗವನೆ ಅಂತ ಆಡ್ಕೊಬಿಡ್ತಾರೆ. ಯಾಕೆಂದರೆ ನೀವು ಪ್ರತಿದಿನ ಬಸ್ಸಲ್ಲಿ ಜರ್ನಿ ಮಾಡಬೇಕು, ಪ್ರತಿದಿನ ಪ್ಯಾಸೆಂಜರ್ ಜೊತೆ ಆ ರಶ್ಶಲ್ಲಿ ಟಿಕೆಟ್ ಇಶ್ಯೂ ಮಾಡಬೇಕು. ಬಾಡಿ ಎಕ್ಸಸೈಸ್ ಇರಲ್ಲ, ಟ್ರಾವೆಲ್ ಮಾಡಿ 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 ದೇಹ ಬೇರೆ ಥರ ಕಳ್ಕೊತದೆ. ಈ ಶೇಪ್ ಇರಲ್ಲ ನಿಮಗೆ, ಈ ಹ್ಯಾಂಡ್ಸಮ್ನೆಸ್ ಇರಲ್ಲ. ನಾನು ಹ್ಯಾಂಡ್ಸಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಸುಮ್ಮನೆ ಒಂದು ಕಾಮನಾಗಿ ಹೇಳ್ತಾ ಇರೋದು. ಹೆಲ್ತ್ ಇಶ್ಯೂ ಆಗ್ಬಿಡುತ್ತೆ ನಿಮಗೆ. ಅರ್ಥ ಆಯ್ತಾ? ಈಗ ಏನೋ ನಿಮ್ಗೆ ಹೊಸ್ತು ಕಾಕಿ ಡ್ರೆಸ್ ಅಂತ ಅಂದ್ಕೊಂಡಿದ್ದೀರಾ. ಯಾವತ್ತು ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸ್ಥಳೀಯವಾಗಿ ಡ್ಯೂಟಿಗಳು ಸಿಗಬೇಕು. ಇವಾಗ ಎಷ್ಟೇ ಕಿಲೋಮೀಟ್ರ್ ಓಡಿಸಿ ಗಾಡಿಯ, ಇಲ್ಲ ನೀವು ಎಷ್ಟೇ ಕಿಲೋಮೀಟ್ರ್ ಕಂಡಕ್ಟರ್ ಡ್ಯೂಟಿ ಮಾಡಿ, ಇವತ್ತು ಬೆಳಿಗ್ಗೆ ಹೋಗಬೇಕು, ಸಾಯಂಕಾಲ ಮನೆಗೆ ಬರಬೇಕು, ಮನೇಲಿ ಊಟ ಮಾಡಬೇಕು, ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಮನೇಲಿ ಹೋಗಬೇಕು. ರೋಟೀನ್ ನಿಮ್ಮ ದಿನನಿತ್ಯದ ದಿನಚರಿ ಕರೆಕ್ಟಾಗಿದ್ದರೆ ಮಾತ್ರ ನೀವು ಲಾಂಗ್ ಟೈಮ್ ಬದುಕೋಕ್ಕೆ ಸಾಧ್ಯ. ನಿಮ್ಮ ದಿನಚರಿನೇ ಚೆನ್ನಾಗಿಲ್ಲ, ನೀವು ಚೆನ್ನಾಗಿರಲ್ಲ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರಲ್ಲ ಸ್ನೇಹಿತರೆ. ನಿಮ್ಮ ದಿನಚರಿ ಚೆನ್ನಾಗಿರಬೇಕು. ನೀವು ಎಷ್ಟೇ ಟಯರ್ಡಾಗಿ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿ, ಸಾಯಂಕಾಲ ಬರಬೇಕು, ಮನೇಲಿ ಮಲ್ಕೋಬೇಕು, ಮನೆ ಫ್ಯಾಮಿಲಿ ಊಟ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬುತ್ತಿ ಕಟ್ಕೊಂಡು ಹೋಗಬೇಕು. ಹಿಂಗಿದ್ರೆ ಮಾತ್ರ ಜೀವನ. ನೀವು ಇಲ್ಲಿ ಬಂದು ಜೀವನ ಮಾಡ್ತೀರಿ ಅಂತ ಹೇಳಿದ್ರೆ ತುಂಬ ಕಷ್ಟ. ನೀವು 6 ತಿಂಗಳು ಮಾಡಲ್ಲ. ನೀವು ಅದು ನನಗೆ ಗೊತ್ತು, ಉತ್ತರ ಕರ್ನಾಟಕದವರಾಗಲಿ ಈಕೆ ಯಾರೇ ಆಗಲಿ ಇಲ್ಲಿ ಬಂದು 6 ತಿಂಗಳು ಮಾಡಲ್ಲ. ಈಗಲೂ ಒಂದು ಚಾಲೆಂಜ್ ಮಾಡ್ತೀನಿ. NWAಗೆ KSRTC ಅವರು ನಮ್ಮ ದಕ್ಷಿಣ ಭಾಗದವ್ರು NWAಗೆ ಹೋಗ್ಬಿಟ್ಟು, ಸರ್ ನಾನು 5 ವರ್ಷ ಪೂರೈಸಿದ್ದೀನಿ ಅಂದ್ಕೊಂಡು ಪೂರೈಸ್ಬಿಟ್ಟು ಬಂದರೆ ನಾನು ನಿಮಗೆ 50,000 ಕೊಡ್ತೀನಿ. 10 ವರ್ಷ ಪೂರೈಸಿದ್ದೀನಿ ಅಂದ್ಕೊಂಡು ಬಂದರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಿಮಗೆ. ನಾನು ಪ್ರತಿಯೊಬ್ಬರಿಗೂ 10 ವರ್ಷ ಯಾರು ಪೂರೈಸ್ಬಿಟ್ಟು ಬರ್ತೀರಾ NWAದಲ್ಲಿ ನಮ್ಮ ಇವರು, ನಿಮಗೆಲ್ಲ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಸ್ನೇಹಿತರೆ. 1 ಲಕ್ಷ ರೂಪಾಯಿ ಬರೆದಿಟ್ಕೊಳ್ಳಿ. 10 ವರ್ಷ ಪೂರೈಸ್ಬಿಟ್ಟು ಬರಬೇಕು ನನ್ನ ಹತ್ರ. 1 ಲಕ್ಷ ರೂಪಾಯಿ ಬರೆದಿಟ್ಕೊಳ್ಳಿ ನನ್ನ ಕಡೆಯಿಂದ. ಅರ್ಥ ಆಯ್ತಾ? ಹಾಗಾಗಿ ನೀವೆಲ್ಲವ ಈ ಕಡೆಯವ್ರು ಆ ಕಡೆಗೆ ಮಾಡಬೇಕು, ಈಗ ಆ ಕಡೆಯವರೆಲ್ಲ ಆ ಕಡೆನೇ ಮಾಡಬೇಕು ಡ್ಯೂಟಿ, ಈ ಕಡೆಯವರೆಲ್ಲ ಈ ಕಡೆನೇ ಮಾಡಬೇಕು. ಇಲ್ಲಾಂದರೆ ನೀವು ಚೆನ್ನಾಗಿರೋದಿಲ್ಲ. ನೀವು ಮಾನಸಿಕವಾಗಿ ದಿನೇ ಪೇಷಂಟ್ಗಳು ಆಗ್ತಾ ಇರ್ತೀರ. ಮಾನಸಿಕ ಸ್ಥಿತಿ ಕುಂತತೆ. ದೇಹ ಸ್ಥಿತಿ ಹಂಗಾರೋ ಅಲ್ಲಿ ಮಾನಸಿಕ ಸ್ಥಿತಿನೇ ಇರೋಲ್ಲ ನಿಮಗೆ. ಗೊತ್ತಾ ನಿಮಗೆ? ಡ್ಯೂಟಿ ಇದೆ, ಆಫೀಸ್ ಡ್ಯೂಟಿನಾ? ಬಂದು 8 ಅವರ್ ಡ್ಯೂಟಿ ಬಂದ, ಡ್ಯೂಟಿ ಮಾಡ್ದೆ, ಹೋದ, ಮತ್ತೆ ಅಲ್ಲಿ ಜಿಮ್ ಮಾಡ್ದೆ, ಅಲ್ಟೆ ಹೊಡೆದ, ಹಬ್ಬ ಹರಿದಿನಗಳು ಎಂಜಾಯ್ ಮಾಡ್ದೆ ಅಂತ ಇರೋಕ್ಕೆ ಕಷ್ಟ ಇದೆ ಸ್ನೇಹಿತರೆ, ತುಂಬ ಕಷ್ಟ ಇದೆ. ಅಷ್ಟಲ್ಲ, ಹಾಗಾಗಿ ಸೆಕೆಂಡ್ ಲಿಸ್ಟ್ ಕೊಟ್ಟರೆ ಭಾಳ ಯೋಚನೆ ಮಾಡಿ ಹೋಗಿ ಆ ಕಡೆ. ಇಲ್ಲಾಂದರೆ ನಿಮ್ಮ ಜೀವನ ಕಳ್ಕೊತೀರ. ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಪ್ರತಿದಿನ ಬಸ್ ಜರ್ನಿ ಮಾಡೋದು ತಮಾಷೆ ಏನ್ರಿ? ಉಳ್ಕೊತೀರ ನೀವು? ಆಗೋದಿಲ್ಲ ಸ್ನೇಹಿತರೆ. ಓಕೆ, 545 ಪೋಸ್ಟು ಖಂಡಿತ ಬರ್ತದೆ ಸ್ನೇಹಿತರೆ. KSRTC ಸೆಕೆಂಡ್ ಲಿಸ್ಟು. ಯಾರು ಕೂಡ ಎದುರ್ಕೋಬೇಡಿ, ಸೆಕೆಂಡ್ ಲಿಸ್ಟ್ ವೆಯ್ಟ್ ಮಾಡ್ತಾರೆ ಅಂತಾರು ಎಲ್ರಿಗೂ. ಈಗ ಫಸ್ಟ್ ಲಿಸ್ಟೆಲ್ಲ ಹೋದರೆ ಹೋಗಲಿ, ಅವರೆಲ್ಲ ದೂರಕ್ಕೆ ಹೋದ್ರು, ಮಂಗಳೂರು ಇವ್ರಿಗೆಲ್ಲ ಹೋದ್ರು, ಕಡಿಮೆ ಮಾಡಿಸೋದ್ರು. ಸೆಕೆಂಡ್ ಲಿಸ್ಟರ್ಗೆ 10 ಹತ್ರನೇ ಸಿಗ್ಬೋದು. ಯಾಕೆಂದರೆ ಎಲ್ಲ ಡಿಪೋಲು ಖಾಲಿ ಇರೋದ್ರಿಂದ ಅಥವಾ ಸ್ಥಳೀಯದವ್ರಿಗೆ ಸಿಗ್ಬೋದು. ವೆಯ್ಟ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC, ಜೈ NWATC.